12ನೇ ಶತಮಾನ ಕನ್ನಡ ನಾಡಿನಲ್ಲಿ ಭಕ್ತಿ ಮತ್ತು ಜ್ಞಾನ ಹೊಸ ದಿಕ್ಕಿನಲ್ಲಿ ಸಾಗುತ್ತಿದ್ದ ಕಾಲ. ಅಂದು ಕಲ್ಯಾಣ ನಗರದಲ್ಲಿ ಒಂದು ಅದ್ಭುತ ಜ್ಞಾನ ಕೇಂದ್ರವಿತ್ತು. ಅದೇ ಅನುಭವ ಮಂಟಪ. ಅಲ್ಲಿ ದೇಶದ ವಿಭಿನ್ನ ಭಾಗಗಳಿಂದ ಶರಣರು, ಸಾಧಕರು, ಜ್ಞಾನಿಗಳು ಸೇರಿ ಜೀವನದ ಸತ್ಯಗಳ ಬಗ್ಗೆ ಆಳವಾದ ಚರ್ಚೆ ಮಾಡುತ್ತಿದ್ದರು. ಆ ಸಭೆಯ ಮುಖ್ಯ ಮಾರ್ಗದರ್ಶಕರು ಅಲ್ಲಮ ಪ್ರಭುದೇವರು, ಬಸವಣ್ಣ, ಚನ್ನಬಸವಣ್ಣ. ಒಂದು ದಿನ ಈ ಮಹಾನ್ ಸಭೆಯ ಮಾಗಿಲಿಗೆ ಒಬ್ಬ ಯುವತಿ ಬಂದಳು. ಆ ಯುವತಿ ಅಕ್ಕ ಮಹಾದೇವಿ. ಅಕ್ಕ ಮಹಾದೇವಿಯವರು ದೂರದ ಊರಿನಿಂದ ದೀರ್ಘ ಪ್ರಯಾಣ ಮಾಡಿ ಕಲ್ಯಾಣ ನಗರಕ್ಕೆ ಬಂದಿದ್ದಾರೆ. ಅವರಿಗೆ ಒಂದೇ ಗುರಿ, ಶಿವಭಕ್ತಿ ಮತ್ತು ಆತ್ಮಜ್ಞಾನ. ಅವರು ಅನುಭವ ಮಂಟಪದ ಮುಂದೆ ನಿಂತಾಗ ಅಲ್ಲಿದ್ದ ಶರಣರು ಅವರನ್ನು ಗಮನದಿಂದ ನೋಡಿದರು. ಈ ಯುವತಿ ಯಾರು? ಇವಳು ಇಲ್ಲಿ ಏಕೆ ಬಂದಿದ್ದಾಳೆ ಎಂಬ ಪ್ರಶ್ನೆಗಳು ಅವರ ಮನಸ್ಸಿನಲ್ಲಿ ಮೂಡಿದವು. ಅಲ್ಲಿದ್ದ ಶರಣರ ನಡುವೆ ಅತ್ಯಂತ ಜ್ಞಾನಿಗಳಾದವರು ಅಲ್ಲಮ ಪ್ರಭುದೇವರು. ಅವರು ಅಕ್ಕ ಮಹಾದೇವಿಯವರನ್ನು ಗಮನದಿಂದ ನೋಡಿದರು. ಅವರ ಕಣಗಳಲ್ಲಿ ಭಕ್ತಿ ಮತ್ತು ತಪಸ್ಸಿನ ಕಿರಣ ಕಂಡಿತು. ಆದರೆ ಅವರ ಜ್ಞಾನವನ್ನು ಪರೀಕ್ಷಿಸುವುದು ಅಗತ್ಯ. ಅವರು ಮೊದಲ ಪ್ರಶ್ನೆ ಕೇಳಿದರು, ನೀನು ಯಾರೋ? ನಿನ್ನ ಪತಿ ಯಾರು? ಈ ಪ್ರಶ್ನೆ ಸಾಮಾನ್ಯ ಪ್ರಶ್ನೆಯಲ್ಲ. ಇದು ಆತ್ಮಜ್ಞಾನವನ್ನು ಪರೀಕ್ಷಿಸುವ ಪ್ರಶ್ನೆ. ಅಕ್ಕ ಮಹಾದೇವಿಯವರು ಶಾಂತವಾಗಿ ನಿಂತು ಮೃದುವಾಗಿ ಉತ್ತರಿಸಿದರು, ನನ್ನ ಪತಿ ಚನ್ನಮಲ್ಲಿಕಾರ್ಜುನ ಶಿವನು. ಅವರ ಮಾತು ಅಲ್ಲಿದ್ದ ಎಲ್ಲರನ್ನೂ ಆಶ್ಚರ್ಯಕ್ಕೆ ದೂಡಿತು. ಒಬ್ಬ ಯುವತಿ ಇಂತಹ ಗಂಭೀರ ಉತ್ತರ ನೀಡುವುದು ಅತ್ಯಂತ ಅಪರೂಪ. ಅಲ್ಲಮ ಪ್ರಭುದೇವರು ಎರಡನೇ ಪ್ರಶ್ನೆ ಕೇಳಿದರು, ಈ ದೇಹ ನಾಶವಾಗುವುದು. ಹಾಗಾದರೆ ನೀನು ಇದನ್ನು ಯಾಕೆ ಅಷ್ಟಾಗಿ ಹಿಡಿದುಕೊಂಡಿದ್ದೀಯಾ? ಅಕ್ಕ ಮಹಾದೇವಿಯವರು ತಮ್ಮ ವಚನದ ಶೈಲಿಯಲ್ಲಿ ಉತ್ತರಿಸಿದರು, ಈ ದೇಹ ಶಿವನ ಸೇವೆಗೆ ಉಪಕರಣ, ಆದರೆ ಆತ್ಮ ಮಾತ್ರ ಶಾಶ್ವತ. ಈ ಉತ್ತರ ಅಲ್ಲಿದ್ದ ಶರಣರ ಮನಸ್ಸಿಗೆ ತುಂಬಾ ತಟ್ಟಿತು. ಅವರು ಒಬ್ಬ ಸಾಮಾನ್ಯ ಯುವತಿಯಲ್ಲ, ಆಳವಾದ ತತ್ವಜ್ಞಾನ ಹೊಂದಿದ್ದ ಸಾಧಕಿಯೆಂದು ಅವರಿಗೆ ತಿಳಿಯಿತು. ಅಲ್ಲಮ ಪ್ರಭುದೇವರು ಮೂರನೇ ಪ್ರಶ್ನೆ ಕೇಳಿದರು, ಲೋಕದ ಪ್ರೀತಿ ನಿನ್ನ ಮನಸ್ಸನ್ನು ಸೆಳೆಯುವುದಿಲ್ಲವೇ? ಅಕ್ಕ ಮಹಾದೇವಿಯವರು ಶಾಂತವಾಗಿ ಉತ್ತರಿಸಿದರು, ಲೋಕದ ಪ್ರೀತಿ ತಾತ್ಕಾಲಿಕ, ಆದರೆ ಶಿವನ ಪ್ರೀತಿ ಶಾಶ್ವತ. ಅವರ ಮಾತು ಅಲ್ಲಿದ್ದ ಎಲ್ಲರ ಮನಸ್ಸನ್ನು ಆಳವಾಗಿ ಸ್ಪರ್ಶಿಸಿತು. ಅಲ್ಲಿದ್ದ ಬಸವಣ್ಣ, ಚನ್ನಬಸವಣ್ಣ ಮತ್ತು ಇತರ ಶರಣರು ಅವರ ಉತ್ತರಗಳನ್ನು ಕೇಳಿ ತುಂಬಾ ಸಂತೋಷಪಟ್ಟರು. ಅವರು ಅಕ್ಕ ಮಹಾದೇವಿಯವರ ಜ್ಞಾನವನ್ನು ಮನಸಾರೆ ಮೆಚ್ಚಿದರು. ಅಲ್ಲಮ ಪ್ರಭುದೇವರು ಸ್ವಲ್ಪ ಹೊತ್ತು ಮೌನವಾಗಿ ನಿಂತರು. ನಂತರ ಹೇಳಿದರು, ನಿನ್ನ ಭಕ್ತಿ ನಿಜವಾದುದು, ನಿನ್ನ ಜ್ಞಾನ ಆಳವಾಗಿದೆ. ಈ ಮಾತು ಅಕ್ಕ ಮಹಾದೇವಿಯವರಿಗೆ ಅತ್ಯಂತ ದೊಡ್ಡ ಗೌರವ. ಆ ದಿನದಿಂದ ಅಕ್ಕ ಮಹಾದೇವಿಯವರಿಗೆ ಅನುಭವ ಮಂಟಪದಲ್ಲಿ ವಿಶಿಷ್ಟ ಸ್ಥಾನ ದೊರಕಿತು. ಆಗವರು ಇತರ ಶರಣರ ಜೊತೆ ವಚನ ಸಂವಾದಗಳಲ್ಲಿ ಭಾಗವಹಿಸಿದರು. ಅವರು ಅನೇಕ ವಚನಗಳನ್ನು ರಚಿಸಿದರು. ಇತಿಹಾಸದಲ್ಲಿ ಅವರು ಸುಮಾರು 430ಕ್ಕೂ ಹೆಚ್ಚು ವಚನಗಳನ್ನು ರಚಿಸಿದ್ದಾರೆ ಎಂದು ಹೇಳಲಾಗುತ್ತದೆ. ಅವರ ವಚನಗಳಲ್ಲಿ ಭಕ್ತಿ, ತ್ಯಾಗ ಮತ್ತು ಆತ್ಮಜ್ಞಾನ ತುಂಬಾ ಸ್ಪಷ್ಟವಾಗಿ ಕಾಣುತ್ತದೆ. ಈ ಘಟನೆ ಕನ್ನಡ ಭಕ್ತಿ ಸಾಹಿತ್ಯದಲ್ಲಿ ಅತ್ಯಂತ ಮಹತ್ವದ್ದಾಗಿದೆ. ಕಾರಣ, ಒಬ್ಬ ಮಹಿಳೆ ಜ್ಞಾನ ಸಭೆಯಲ್ಲಿ ತಮ್ಮ ಜ್ಞಾನವನ್ನು ಸಾಬೀತುಪಡಿಸಿದರು. ಶರಣರ ಮುಂದೆ ಭಕ್ತಿ ಮತ್ತು ಜ್ಞಾನವನ್ನು ಸ್ಪಷ್ಟವಾಗಿ ವಿವರಿಸಿದರು. ಲಿಂಗಭೇದವಿಲ್ಲದೆ ಎಲ್ಲರೂ ಜ್ಞಾನ ಪಡೆಯಬಹುದು ಎಂಬ ಸಂದೇಶ ನೀಡಿದರು. ನಿಜವಾದ ಜ್ಞಾನ ಯಾವೇ ಪ್ರಚಯಶಯವನ್ನು ಎದುರಿಸಬಹುದು. ಭಕ್ತಿ ಮತ್ತು ಧೈರ್ಯ ಮಾನವನನ್ನು ಮಹಾನ ಮಾಡುತ್ತದೆ. ಆತ್ಮವಿಶ್ವಾಸ ಇದ್ದರೆ ಯಾರ ಮುಂದೆ ಬೇಕಾದರೂ ನಿಲ್ಲಬಹುದು.